ಹೊಸ ಸರ್ಕಾರದಿಂದ ಹೊಸ ಭರವಸೆ. ಹೊಸ ಸರ್ಕಾರದ ಹೊಸ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ರವರಿಂದ ಪಿಂಚಣಿ ವಿಚಾರದಲ್ಲಿ, ಅದರಲ್ಲೂ 10% ಅಡಿಷ್ನಲ್ ಪೆನ್ಷನ್ ವಿಚಾರದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸು ಸಿಗ್ತಾ ಇದೆ. 7th ಪೇ ಕಮಿಷನ್ ಏನು ರೆಕಮೆಂಡೇಷನ್ನಲ್ಲಿ 10% ಅಡಿಷ್ನಲ್ ಪೆನ್ಷನ್ ಹೆಚ್ಚುವರಿ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ಆ ಶಿಫಾರಸು ಇದುವರೆಗೂ ಜಾರಿಯಾಗದೆ ಬಾಕಿ ಇತ್ತು. ಆ ಶಿಫಾರಸು ಯಾವಾಗ ಜಾರಿಯಾಗತ್ತೆ? ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯಗಳು, ಡಬಲ್ ಗಿಫ್ಟ್ ಯಾವಾಗ ಸಿಗತ್ತೆ? ಸರ್ಕಾರದ ಮಟ್ಟದಲ್ಲಿ 10% ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬಗ್ಗೆ ಏನೆಲ್ಲ ಮಾತುಕತೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ವಿವರವಾದ ಮಾಹಿತಿಯನ್ನು, ಗುಡ್ ನ್ಯೂಸನ್ನು ಕೊಡ್ತಾ ಹೋಗ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎನಿ ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರು ಬರೀ ನಿರೀಕ್ಷೆ ಮಾಡ್ತಾನೆ ಇದ್ದಾಯಿತು. ಒಂದು ಯೋಜನೆ ಜಾರಿಯಾಗಕ್ಕೆ, ಒಂದು ಜೀವೋ ಆಗೋಕ್ಕೆ ಎಷ್ಟು ದಿನಗಳು ಬೇಕು? ಎಲ್ಲರೂ ಚಿಂತೆಗೆ ಈಡಾಗುವಂತಹ ಮಾಹಿತಿ ಇತ್ತು. ಆದರೆ ಈಗ 10% ಅಡಿಷ್ನಲ್ ಪೆನ್ಷನ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ಗಳು ಬರ್ತಾ ಇದೆ. 10% ಅಡಿಷ್ನಲ್ ಪೆನ್ಷನ್ ಅತಿ ಶೀಘ್ರದಲ್ಲೇ ರಾಜ್ಯದ ಪಿಂಚಣಿದಾರರಿಗೆ ಸಿಗತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅದೇನಿದೆ ಅಂತ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯದಲ್ಲಿರುವಂತಹ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ, ಯಾರ್ಯಾರಿಗೆ 70 ವರ್ಷದಿಂದ 75 ವರ್ಷ ವಯೋಮಿತಿಯಲ್ಲಿದ್ದೀರಿ, ಪಿಂಚಣಿ ಪಡಿತಾ ಇದ್ದೀರಿ, ಹಾಗೂ 75ರಿಂದ 80 ವರ್ಷದ ವಯೋಮಿತಿಯ ಇಲ್ಲಿದ್ದು ಪಿಂಚಣಿ ಪಡಿತಿದ್ದೀರಿ, ಅವರಿಗೆ ಕ್ರಮವಾಗಿ 70ರಿಂದ 75 ಇದ್ದರೆ 10% ಹೆಚ್ಚುವರಿ ಪಿಂಚಣಿ, 75ರಿಂದ 80 ವರ್ಷ ವಯೋಮಿತಿಯಲ್ಲಿರೋರಿಗೆ 15% ಹೆಚ್ಚುವರಿ ಪಿಂಚಣಿ, ಅಡಿಷ್ನಲ್ ಪೆನ್ಷನ್ ನೀಡುವ ಬಗ್ಗೆ ಪ್ರಸ್ತಾಪನೆ ಹಾಗೂ ಬೇಡಿಕೆಗಳನ್ನು ಸಮಸ್ತ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು ಸರ್ಕಾರದ ಮುಂದೆ ಹಾಗೂ 7th ಪೇ ಕಮಿಷನ್ ಮುಂದೆ ಮಂಡನೆಯನ್ನು ಮಾಡಿದರು. 7th ಪೇ ಕಮಿಷನ್ ನಿವೃತ್ತ ನೌಕರರು, ಪಿಂಚಣಿದಾರರ ಮನವಿಯನ್ನು ಪುರಸ್ಕರಿಸಿ ತನ್ನ 7th ಪೇ ಕಮಿಷನ್ನ ರೆಕಮೆಂಡೇಷನ್ನಲ್ಲಿ 70ರಿಂದ 80 ವರ್ಷ ವಯೋಮಿತಿಯಲ್ಲಿ ಯಾರ್ಯಾರಿದ್ದೀರಲ್ಲ ಅವರೆಲ್ಲರಿಗೂ ಕೂಡ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಕೂಡ ಮಾಡಿತ್ತು. ಈ 10% ಅಡಿಷ್ನಲ್ ಪೆನ್ಷನ್ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರೆ ರಾಜ್ಯ ಸರ್ಕಾರ ಇದುವರೆಗೂ ಆ 10% ಅಡಿಷ್ನಲ್ ಪೆನ್ಷನ್ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿರಲಿಲ್ಲ. ಈ 10% ಅಡಿಷ್ನಲ್ ಪೆನ್ಷನ್ನನ್ನು ಬೇಡಿಕೆಯ ಹಿನ್ನೆಲೆ ಏನು ಅದನ್ನು ನಾವು ನೋಡೋದಾದರೆ, ಪಿಂಚಣಿದಾರರ ಸಂಘ, ಅಖಿಲ ಕರ್ನಾಟಕ ನಿವೃತ್ತ ನೌಕರರ ಅಸೋಸಿಯೇಷನ್ ಮನವಿಯನ್ನು ಮಾಡ್ಕೊಂಡಿತ್ತು. ಕರ್ನಾಟಕ ರಾಜ್ಯದ ಸರ್ಕಾರಿ ಪಿಂಚಣಿದಾರರ ಸಂಘವು 70 ವರ್ಷ ತುಂಬಿದ ಹಿರಿಯ ನಾಗರಿಕರಿಗೆ 10%, 75 ತುಂಬಿದವರಿಗೆ 15% ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದರು, ಯಾವ ರಾಜ್ಯಗಳನ್ನು ಮಾದರಿಯಾಗಿ ಪಡ್ಕೊಳ್ಬೇಕು ಅಂತ. ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಕೇರಳದಲ್ಲಿ 70 ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ 10% ಹೆಚ್ಚುವರಿ ಪಿಂಚಣಿಯನ್ನು ನೀಡಲಾಗ್ತಾ ಇದೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ಒತ್ತಾಯಕ್ಕೆ ತಕ್ಕಂತಲೇ ಪೇ ಕಮಿಷನ್ ಕೂಡ ಅದನ್ನು ಶಿಫಾರಸನ್ನು ಕೂಡ ಮಾಡಿತ್ತು. ಆದರೆ ನಮ್ಮ ದುರದೃಷ್ಟವಶ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ 7th ಪೇ ಕಮಿಷನ್ನು ಇಂಪ್ಲಿಮೆಂಟು ಹಣಕಾಸು ಸೌಲಭ್ಯಗಳ ಇಂಪ್ಲಿಮೆಂಟ್ ಆಗಿ 2 ವರ್ಷ ಆದರೂ ಇದುವರೆಗೂ 10% ಅಡಿಷ್ನಲ್ ಪೆನ್ಷನನ್ನು ಜಾರಿ ಮಾಡಿಲ್ಲ. ಅದೇ ರೀತಿ 2022ರಿಂದಲೇ 7ನೇ ವೇತನ ಆಯೋಗ
ಶಿಫಾರಸುಗಳು ಜಾರಿ ಅಂತ ಹೇಳಿ ಬಂದರೂ ಕೂಡ ಇದುವರೆಗೂ ಜಾರಿಯಾಗಿಲ್ಲ. 4 ವರ್ಷ ಕಳೆದು ಹೋದರೂ ಕೂಡ ಇದುವರೆಗೂ ಜಾರಿಯಾಗಿಲ್ಲ. ಈ ವೇತನ ಆಯೋಗಕ್ಕೆ ಇನ್ನೂ 1 ವರ್ಷ ಇದೆ. 1 ವರ್ಷ ಆಗ್ತಿದ್ದಕ್ಕೆ 8ನೇ ವೇತನ ಆಯೋಗ ಅಥವಾ ಸೆಂಟ್ರಲ್ ಪೇ ಇಂಪ್ಲಿಮೆಂಟ್ ಆಗತ್ತೆ. ಆದರೂ ಕೂಡ ಇದುವರೆಗೂ ಜಾರಿ ಮಾಡದೇ ಇರೋದು ನೌಕರರಲ್ಲಿ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ನೌಕರರು ನಮಗೆ ತಕ್ಷಣ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈಗ ಸದ್ಯ ಹಾಲಿ ಜಾರಿಯಲ್ಲಿರುವಂತಹ ಹೆಚ್ಚುವರಿ ಪಿಂಚಣಿಯ ಸ್ಲ್ಯಾಬ್ಗಳು, ಹಾಲಿ ಇರುವಂಥ ನಿಯಮಗಳು ಏನು ಅನ್ನೋದನ್ನು ನೋಡೋದಾದರೆ, ಪ್ರಸ್ತುತ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪಿಂಚಣಿದಾರರಿಗೆ 80 ವರ್ಷ ತುಂಬಿದ ನಂತರ ಹೆಚ್ಚುವರಿ ಪಿಂಚಣಿ ಲಭ್ಯ ಆಗುತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದೇ ಆದೇಶವನ್ನು ಮಾಡಿದೆ. ಅದನ್ನು ಯಥಾವತ್ತಾಗಿ ರಾಜ್ಯ ಸರ್ಕಾರ ಕೂಡ ಜಾರಿ ಮಾಡಿದೆ. ವಯೋಮಿತಿ 80 ವರ್ಷದಿಂದ 85 ವರ್ಷದಲ್ಲಿ ಯಾರ್ಯಾರಿದ್ದೀರಿ ಅವರಿಗೆ ಮೂಲ ಪಿಂಚಣಿಯ 20% ಹೆಚ್ಚುವರಿ ಪಿಂಚಣಿ, 85 ವರ್ಷದಿಂದ 90 ವರ್ಷ ಆದವರಿಗೆ ಮೂಲ ಪಿಂಚಣಿಯ 30%, 90 ವರ್ಷದಿಂದ 95 ವರ್ಷದವರಿಗೆ ಮೂಲ ಪಿಂಚಣಿಯ 40%, 95ರಿಂದ 100 ವರ್ಷದವರಿಗೆ 50%, 100 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿದ್ದರೆ ಅವರಿಗೆ 100%, 1 to ಡಬಲ್ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರಿ ಆದೇಶಗಳಿದೆ. ಈಗಿನ ಜೀವನ ಮಟ್ಟ, ಜೀವಿತಾವಧಿಯ ಮಟ್ಟ, ಆಹಾರ ಪದ್ಧತಿಗಳು, ಜೀವನ ಕ್ರಮದಿಂದಾಗಿ ಯಾರೂ ಕೂಡ 100 ವರ್ಷ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಬದುಕಿದ್ರೂ ಕೂಡ ಅವರು ಹಲವಾರು ಕಾಯಿಲೆಗಳು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರೋದನ್ನು ನಾವು ನೋಡಿದ್ದೀವಿ. ನೀವು 80 ವರ್ಷ ಮೇಲ್ಪಟ್ಟವರಿಗೆ ಅಡಿಷ್ನಲ್ ಪೆನ್ಷನ್ ಕೊಡೋದ್ರ ಬದಲು 65 ವರ್ಷದಿಂದಲೇ 5%, 10%, 15%, 20% ಹೆಚ್ಚುವರಿ ಪಿಂಚಣಿ ಕೊಡ್ತಾ ಹೋದರೆ 80 ವರ್ಷ ಮ್ಯಾಕ್ಸಿಮಮ್ಮಲ್ಲಿ ಆಲ್ಮೋಸ್ಟ್ ಆಲು ಏಜ್ ಇದೆ, ಅಲ್ಲಿವರೆಗೂ ಕೊಡಬೇಕು. ಅದನಂತರ ಬದುಕಿದವರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಹೊಸದಾಗಿ ಬಂದಂಥ ರಾಜ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರ, ಇದಕ್ಕೆ ನಮ್ಮ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಹಾಗೂ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪನವರು ಮನವಿಯನ್ನು ಮಾಡ್ಕೊಂಡು ತಕ್ಷಣ ಹೆಚ್ಚುವರಿ ಪಿಂಚಣಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಗೆ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಮುಂದಿನ ತಿಂಗಳು ಶ್ರಾವಣ ಮಾಸದಲ್ಲಿ ಅಥವಾ ದೀಪಾವಳಿ ಹಬ್ಬದ ಒಳಗಾಗಿ ಹೆಚ್ಚುವರಿ ಪಿಂಚಣಿಯ ಅಧಿಕೃತ ಆದೇಶ ಆಗತ್ತೆ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಹಾಗೇನಾದರೂ ಆದರೆ ನೌಕರರ ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಲಾಭ ಆಗತ್ತೆ. ಅದರಲ್ಲೂ ಹೆಚ್ಚಾಗಿ ಪಿಂಚಣಿದಾರರಿಗೆ ಹೆಚ್ಚುವರಿ ಪಿಂಚಣಿಯಿಂದ ಬರುವಂಥ ಹಣವನ್ನು ಅದನ್ನು ವಯೋಸಹಜ ಕಾಯಿಲೆಗಳ ಚಿಕಿತ್ಸೆಗಾಗಿ, ಮೆಡಿಷನ್ನಿಗಾಗಿ, ತನ್ನ ಜೀವನದ ಅಗತ್ಯತೆಗಳನ್ನು ಪೂರೈಸೋಕ್ಕೆ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಮುಂದಿನ ತಿಂಗಳು ಖಂಡಿತವಾಗಿಯೂ ನಮಗೆ ಹೆಚ್ಚುವರಿ ಪಿಂಚಣಿ ಸಿಗ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆ. ಬಲ್ಲ ಮೂಲಗಳು ಕೂಡ ಅದನ್ನೇ ಹೇಳಿರುತ್ತೆ. ಅದರ ಜೊತೆಯಲ್ಲಿ 1/7/2022ರಿಂದ 31/7/2024 ನಡುವೆ ರಿಟೈರ್ಡ್ ಆದಂತಹ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಆಧಾರದಲ್ಲಿ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕು. ಹೆಚ್ಚುವರಿ ಪಿಂಚಣಿಯಿಂದ ಹಿಡ್ಕೊಂಡು DCRG, ಕಮಿಟೇಷನ್, EL ಎನ್ಕೇಸ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು 7ನೇ ವೇತನ ಆಯೋಗದ ಪ್ರಕಾರವೇ ಕೊಡಬೇಕು. ಇದರಿಂದ ಸುಮಾರು 30,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಲಾಭಗಳಾಗತ್ತೆ. ಇದರ ಬಗ್ಗೆ ಗಮನ ಹರಿಸಬೇಕು. ಖಂಡಿತವಾಗಿಯೂ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ನಮ್ಮೆಲ್ಲರಿಗೂ 10% ಅಡಿಷ್ನಲ್ ಪೆನ್ಷನ್ನ ಆದೇಶ ಆಗೇ ಆಗತ್ತೆ. ಮುಂದಿನ ತಿಂಗಳೇ ಆಗತ್ತೆ ಅನ್ನೋ ಒಂದು ಮೂಲಗಳಿದೆ. ಮುಂದಿನ ತಿಂಗಳು ಆಗಿಲ್ಲ ಅಂದರೂ ದೀಪಾವಳಿ ಹಬ್ಬಕ್ಕೆ ಮುಂಚಿತವಾಗಿ ಖಂಡಿತವಾಗಿಯೂ ಜಾರಿ ಆಗತ್ತೆ ಅಂತ ಹೇಳ್ತಾ ಈ ಮಾಹಿತಿ